ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಹಲವಾರು ವರ್ಷನಾಗ ಹಲವಾರು ಸಲ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ತೈತಿ. ಕ್ರ್ಯಾಶ್ ಆಗೋಯಿಂದ ಹಲವಾರು ಕಾರಣಗಳು ಇರ್ತಾವ. ಬಟ್ ಟೆಕ್ನಿಕಲಿ ನಾವು ನೋಡ್ರ ಪ್ರಮುಖವಾಗಿ ಎರಡು ಶೇಪ್ದು ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಮತ್ತು ರಿಕವರಿ ಅನ್ನ ನಮಗೆ ಟೆಕ್ನಿಕಲ್ದಾಗ ತೋರಿಸ್ತೈತಿ. ಅದ ಕಾರಣ ಇವತ್ತಿನ ವಿಡಿಯೋನಾಗ ಯಾವ ಎರಡು ಟೆಕ್ನಿಕಲ್ ಶೇಪ್ಗಳಿದ್ದಾವ, ಆ ಶೇಪನ್ನು ಬೇರ್ ಮಾರ್ಕೆಟ್ ಫಾಲೋ ಮಾಡ್ತೈತೆ ಅಂತ ಅದ್ರ ಬಗ್ಗೆನ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋದು ನೋಡ್ರಿ. ವೀಕ್ಷಕರೇ, ಇದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತಂದ್ರೆ ಮಾರ್ಕೆಟ್ ಕುಸ್ಯಾಕ ಹಿಂದೆ ಹಲವಾರು ಕಾರಣಗಳು ಇರ್ಬೋದ, ಬಟ್ ಮಾರ್ಕೆಟ್ ಟೆಕ್ನಿಕಲ್ದಾಗ ಫಾಲೋ ಮಾಡ್ತೈತ್ರಿ. ಅದ ಕಾರಣ ಈ ವಿಡಿಯೋ ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋ ಲೈಕ್ ಮಾಡಿರ್ಕೊಳ್ಳೋದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ವೀಕ್ಷಕರೇ, ಯಾವ ಶೇಪ್ ಅಂತಂದ್ರೆ ಒಂದೇದು ವಿ ಶೇಪ್ ಅಥವಾ ವಿ ಆಕಾರ ಅಂತನೂ ಅನ್ಬೋದ. ವಿ ಆಕಾರದ ಬೇರ್ ಮಾರುಕಟ್ಟೆ. ಇದ್ರಾಗ ಮಾರುಕಟ್ಟೆ ಭಾಳ ವೇಗದಾಗ ಬೀಳ್ತೈತಿ ಮತ್ತು ಅದ ವೇಗದಾಗ ರಿಕವರಿನೂ ತೋರಿಸ್ತೈತಿ. ಮೊದ್ಲಿಂದ ಯಾರು ಸ್ಟಾಕ್ ಮಾರ್ಕೆಟ್ನ್ಯಾಗ ಹೂಡಿಕೆದಾರರಿದ್ದಾರ ಅವ್ರಿಗೆ ಈ ಮಾರ್ಕೆಟ್ ಭಾಳ ಇಷ್ಟವಾಗ್ತೈತೆ ನಾವು ಅನ್ಬೋದ. ಯಾಕಂತಂದ್ರೆ ಕ್ರ್ಯಾಶ್ನೂ ಬೇಗ ಆಗ್ತೈತಿ, ರಿಕವರಿನೂ ಬೇಗ ತೋರಿಸ್ತೈತಿ. ಆದ ಕಾರಣ ನೋಡ್ರಿ, ಈ ಥರದ ಲಕ್ಷಣಗಳು ನೋಡ್ರ ನಾವು ಮಾರುಕಟ್ಟೆಗೆ ಸಂಬಂಧ ಇಲ್ದಿದ್ದ ನ್ಯೂಸ್ದಿಂದ ಅಂತಂದ್ರ ಮಾರುಕಟ್ಟೆ ರಿಲೇಟೆಡ್ ಯಾವುದು ಸುದ್ದಿನೇ ಇರಂಗಿಲ್ಲ. ಮಾರುಕಟ್ಟೆಯನ್ನ ಬಿಟ್ಟು ಎಕ್ಸ್ಟರ್ನಲ್ ಯಾವ್ದ್ರ ನ್ಯೂಸ್ ಇರ್ತೈತಿ, ಆ ಒಂದು ನ್ಯೂಸ್ದಿಂದ ಮಾರುಕಟ್ಟೆ ಈ ತರ ಒಮ್ಮೆ ಬಿದ್ದ ಈ ತರ ಒಮ್ಮೆ ರಿಕವರಿ ತೋರಿಸ್ತೈತೆ ಅಂತ ನಾವು ಅನ್ಬೋದ. ನಾವು ಪ್ರಮುಖ ಕಾರಣಗಳನ್ನ ನೋಡ್ರ ಯುದ್ಧದ ಸಮಯದಾಗ ಅಥವಾ ಸಾಂಕ್ರಾಮಿಕ ರೋಗಗಳು ಬಂದಾಗ ತಾತ್ಕಾಲಿಕ ಜಾಗತಿಕ ಸುದ್ದಿಗಳಿಂದ ಈ ತರ ಮಾರುಕಟ್ಟೆದ ಪರಿಸ್ಥಿತಿ ಆಗ್ತೈತಿ. ಈ ತರ ಮಾರುಕಟ್ಟೆ ಒಮ್ಮೆ ಬಿದ್ದ ವಿ ಶೇಪ್ನಾಗ ರಿಕವರಿ ತೋರಿಸ್ತೈತೆ ಅಂತ ನಾವು ಅನ್ಬೋದ. ಉದಾಹರಣೆ ನಾವು ತಿಳ್ಕೊಬೇಕಂತಂದ್ರ ವಿ ಶೇಪ್ ಬೇರ್ ಮಾರ್ಕೆಟ್ ಅಥವಾ ವಿ ಶೇಪ್ ಕ್ರ್ಯಾಶ್ ಅಥವಾ ರಿಕವರಿದ ಒಂದು ಉದಾಹರಣೆ ತಿಳ್ಕೊಬೇಕಂತಂದ್ರ 2020ದ COVID-19 ಮಾರ್ಕೆಟ್ ಕ್ರ್ಯಾಶ್. 2020ನ್ಯಾಗ ಭಾರತದ ಸ್ಟಾಕ್ ಮಾರ್ಕೆಟ್ ಅದ, ಅದು ಭಾರತದ ದೊಡ್ಡ ಇಂಡೆಕ್ಸ್ ಅದ. ಭಾರತದಲ್ಲಿರುವ ಸೆನ್ಸೆಕ್ಸ್ 42,000ದಿಂದ ಬಿದ್ದ 25,000ಗೆ ಟಚ್ ಆಗಿತ್ತ. ಬಟ್ ವೀಕ್ಷಕರೇ, ಕೆಲವೇ ತಿಂಗಳುಗಳಲ್ಲಿ ಮತ್ತು ದಾಖಲೆ ಮಟ್ಟಕ್ಕೆ ಸೆನ್ಸೆಕ್ಸ್ ಹೋಗಿ ಟಚ್ ಆತ. ಇದ ನಮ್ಗೆ ವಿ ಶೇಪ್ ರಿಕವರಿ ತಿಳಿಸ್ತೈತಿ. ವಿ ಶೇಪ್ ಬೇರ್ ಮಾರ್ಕೆಟ್ದಾಗ ಪ್ರಮುಖವಾಗಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವುದು ಸುದ್ದಿ ಇರಂಗಿಲ್ಲ, ಬೇರೆ ಸುದ್ದಿಲೆ ಮಾರುಕಟ್ಟೆ ಬಿದ್ದಿರ್ತೈತಿ. ಅದ ಕಾರಣ ಸ್ವಲ್ಪ ದಿನಗಳದಾಗನ ವಾರಗಳ್ನಾಗ 1-2-3 ಅಥವಾ 4-5 ವಾರನಾಗನ ಮತ್ತೊಮ್ಮೆ ರಿಕವರ ತೋರಿಸಿಬಿಡ್ತೈತಿ. ಇದ್ರ ಬಗ್ಗೆ ನಿಮ್ಗೆ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ಬರೀ ಈಗ ಯು ಶೇಪ್ ಬೇರ್ ಮಾರ್ಕೆಟ್ ಅಂದ್ರೆ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಯು ಶೇಪ್ ಮಾರುಕಟ್ಟೆ ಏನೈತಿ, ಇದ ಹೂಡಿಕೆದಾರರ ತಾಳ್ಮೆಯನ್ನ ಟೆಸ್ಟ್ ಮಾಡ್ತೈತಿ, ತಾಳ್ಮೆಯನ್ನ ಪರೀಕ್ಷಿಸುತ್ತೈತೆ ಅಂತ ನಾವು ಅನ್ಬೋದ. ಇತರದ ಗುಣಲಕ್ಷಣ ಯಾವ ಥರ ಇರ್ತೈತೆ ಅಂತ ನಾವು ನೋಡ್ರ ಇದ್ರಾಗ ಚೇತರಿಕೆನೂ ಭಾಳ ಸ್ಲೋದಾಗ ಆಗ್ತೈತ್ರಿ ಮತ್ತು ಕುಸಿತನೂ ಅಷ್ಟು ಸ್ಲೋದಾಗ ಕಾಣ್ತೈತಿ. ಬೆಳ್ತೈತೇನೂ ಸ್ಲೋದಾಗ, ಏರ್ತೈತೇನೂ ಸ್ಲೋದಾಗ. ಅದ ಕಾರಣ ಹೂಡಿಕೆದಾರರ ತಾಳ್ಮೆ ಈ ಮಾರ್ಕೆಟ್ ಟೆಸ್ಟ್ ಮಾಡ್ತೈತೆ ಅಂತ ನಾವು ಅನ್ಬೋದ. ಅದ್ರಾಗ್ರೆ ಮೇನ್ ಏನಂತಂದ್ರೆ ಭಾಳ ಹೂಡಿಕೆದಾರರ ನಾ ಮಾರ್ಕೆಟ್ನಾಗ ಇಷ್ಟು ಇನ್ವೆಸ್ಟ್ ಮಾಡ್ರ ವರ್ಷಕ್ಕೆ ನಂಗೆ 15% 20% ರಿಟರ್ನ್ ಸಿಗ್ತೈತಿ, ಅಷ್ಟು ಆಗ್ತಾವ ರೊಕ್ಕ ಫ್ಯೂಚರ್ನಾಗ ಕೋಟಿ ಗಂಟ್ಲೆ ಅಂತೆಲ್ಲ ಕನಸು ಇಟ್ಕೊಂಡು ಹೂಡಿಕೆ ಮಾಡಿರ್ತೈತಿ. ಬಟ್ ವರ್ಷಾನುಗಂಟ್ಲೆ ಮಾರ್ಕೆಟ್ ಏನೂ ರಿಟರ್ನ್ ಅನ್ನ ಕೊಡಲಿಲ್ಲ, ಬರೇ ಒಂದು ಸೈಡ್ ವೇನ ಹೋಗ್ಕೊಂತ ಹೋತಂದ್ರೆ ಅವಾಗ ಎಲ್ಲ ಇನ್ವೆಸ್ಟರ್ ತಾಳ್ಮೆ ಕಳ್ಕೊಂಡು ರೊಕ್ಕನ ತಕ್ಕೋತಾರಂತ ನಾವು ಅನ್ಬೋದ. ಆದ ಕಾರಣ ಭಾಳ ಜನ ಯು ಶೇಪ್ ಮಾರುಕಟ್ಟೆನಾಗ ರೊಕ್ಕ ಮಾಡಂಗಿಲ್ಲ ಅಥವಾ ಭಾಳ ಜನ ಸ್ಟಾಕ್ ಮಾರ್ಕೆಟನ್ನು ಬಿಟ್ಟು ಹೋಗೋದನ್ನು ಯು ಶೇಪ್ ರಿಕವರಿದಿಂದ ಅಥವಾ ಯು ಶೇಪ್ ಬೇರ್ ಮಾರ್ಕೆಟ್ದಿಂದನೋ ಅಂತ ನಮಗೆ ಈ ಡೇಟಾಲೆ ಗೊತ್ತಾಗ್ತೈತಿ. ನೋಡ್ರಿ ವೀಕ್ಷಕರೇ, ಈ ಥರ ಮೇನ್ ಏನಂತಂದ್ರೆ ಮಾರುಕಟ್ಟೆ ಬೀಳ್ತೈತಿ ಬಟ್ ರಿಕವರಿನೂ ತೋರಿಸ್ತೈತಿ. ಬಟ್ ಮಿನಿಮಮ್ ತಿಂಗಳ ಗಂಟ್ಲೆ ಅಥವಾ ವರ್ಷ ಗಂಟ್ಲೇನು ಸಮಯ ಹತ್ಬೋದಂತ ಅಂದಾರ ಎಕ್ಸ್ಪರ್ಟ್ಗಳ. ಅದು ಒಂದು ಕಾರಣದಿಂದ ಒಂದು ನೆಗೆಟಿವ್ ಪಾಯಿಂಟ್ ಈ ಮಾರುಕಟ್ಟೆದ ಅಂತ ನಾವು ಅನ್ಬೋದ. ಉದಾಹರಣೆ ತಿಳ್ಕೊಬೇಕಂತಂದ್ರೆ 1973ದಿಂದ 1975 ತನಕ ಏನು ಜಾಗತಿಕ ತೈಲ ಬಿಕ್ಕಟ್ಟು ಬಂದಿತ್ತ, ಅವಾಗೂ ಸಹ ಮಾರುಕಟ್ಟೆ ಯು ಶೇಪ್ ಬೇರ್ ಮಾರ್ಕೆಟ್ನಾಗ ಹೋಗಿತ್ತಂತ ನಾವು ಅನ್ಬೋದ. ಅಥವಾ ಇನ್ನೊಂದು ಉದಾಹರಣೆ ತಗೋಬೇಕಂತಂದ್ರೆ 1990ದಿಂದ 1991 ಆರ್ಥಿಕ ಹಿಂಜರಿತು ಬಂದಿತ್ತ, ಅವಾಗೂ ಸಹ ಮಾರುಕಟ್ಟೆ ಯು ಶೇಪ್ ಬೇರ್ ಮಾರ್ಕೆಟ್ನಾಗ ಹೋಗಿತ್ತ. ಅವಾಗೂ ಸಹ ಮಾರ್ಕೆಟ್ ಬಿದ್ದಿತ್ತನು ಬಟ್ ರಿಕವರಿ ತೋರಿಸೋದನ್ನು ಭಾಳ ಸಮಯ ತೋರಿಸಿತ, ತಿಂಗಳ ಗಂಟ್ಲೆ ವರ್ಷ ಗಂಟ್ಲೆ ಸಮಯವನ್ನು ತಗೊಂತ ಅಂತನೂ ನಾವು ಅನ್ಬೋದ. ನೋಡ್ರಿ ವೀಕ್ಷಕರೇ, ಏನನ್ನೇನ ಯು ಶೇಪ್ ಬೇರ್ ಮಾರ್ಕೆಟ್ ಇದು ಬರಾಕ್ ಪ್ರಮುಖ ಕಾರಣಗಳು ಏನಿರ್ಬೋದು ಅನ್ನೋಕೆ ಮೇನ್ ರೀಸನ್ ಏನಂತಂದ್ರೆ ಆರ್ಥಿಕ ಮೂಲಭೂತ ಸಮಸ್ಯೆಗಳು ಅಥವಾ ಹೈ ಇನ್ಫ್ಲೇಷನ್, ಹೈ ಇಂಟ್ರೆಸ್ಟ್ ರೇಟ್, ಬ್ಯಾಂಕಿಂಗ್ ಬಿಕ್ಕಟ್ಟುಗಳು, ದೀರ್ಘಾವಧಿಯ ಯುದ್ಧಗಳು ಈ ಥರ ಏನ್ರಿ ನಡೆದು ಅಂತಂದ್ರೆ ಈ ಥರ ಆಗ್ತೈತ್ರಿ. ಮೇನ್ ಅಂತಂದ್ರೆ ಏನು ನಾ ಹೇಳಿದ್ನಿ, ವಿ ಶೇಪ್ ಏನು ಬೇರ್ ಮಾರ್ಕೆಟ್ ಇತ್ತು ಅದ್ರಾಗ ಮಾರ್ಕೆಟ್ ರಿಲೇಟೆಡ್ ಯಾವುದೂ ಸುದ್ದಿನೇ ಇರಂಗಿಲ್ಲ,
ಬಟ್ ಯು ಶೇಪ್ ಮಾರುಕಟ್ಟೆನಾಗ ಮೇನ್ ಇಂಪಾರ್ಟೆಂಟ್ ಮಾರ್ಕೆಟ್ ರಿಲೇಟೆಡ್ ಎಕನಾಮಿ ರಿಲೇಟೆಡ್ ಏನ್ರ ಸಮಸ್ಯೆ ಇರ್ತೈತಿ. ಅದ ಕಾರಣ ಮಾರ್ಕೆಟ್ ಯು ಶೇಪ್ ಬೇರ್ ಮಾರ್ಕೆಟ್ನಾಗ ಹೋಗ್ತೈತೆ ಅಂತ ನಾವು ಅನ್ಬೋದ. ನೋಡ್ರಿ ವೀಕ್ಷಕರೇ, ಮೇನ್ ಏನಂತಂದ್ರೆ ವಿ ಶೇಪ್ ಮಾರುಕಟ್ಟೆ ಇರಲಿ ಯು ಶೇಪ್ ಮಾರುಕಟ್ಟೆ ಆಗಲಿ ಖಂಡಿತವಾಗಿ ಲಾಂಗ್ ಟರ್ಮ್ನಾಗ ಮಾರ್ಕೆಟ್ ಏರೇ ಇರ್ತೈತಿ. ಬಟ್ ಮೇನ್ ಏನಂತಂದ್ರೆ ಮಾರುಕಟ್ಟೆ ಇವೆರಡೂ ಸಮಯನಾಗ ಹೂಡಿಕೆದಾರರ ತಾಳ್ಮೆಯನ್ನು ಟೆಸ್ಟ್ ಮಾಡ್ತೈತಿ. ಅದ ಕಾರಣ ನಿಮ್ಮ ಕಡೆ ತಾಳ್ಮೆ ಇದ್ರನ ಹೂಡಿಕೆ ಮಾಡ್ಬೇಕಾ. ಮತ್ತು ಮಾರುಕಟ್ಟೆನಾಗ ಭಾಳ ಜನ ಇಷ್ಟು ಹಾಕಿನಿ ವರ್ಷ 20% ರಿಟರ್ನ್ ಕೊಟ್ರೆ ಅಷ್ಟು ಕೋಟಿ ಆಗ್ತಾವೆ 5 ಕೋಟಿ ಆಗ್ತಾವೆ ಅಂತ ಕನಸು ನೋಡಿ ಬಂದಿರ್ತಾರೆ. ಬಟ್ ಅವ್ರಿಗೆ ತಿಳ್ಕೊಬೇಕ್ರಿ, ಮಾರುಕಟ್ಟೆ ಯಾವಾಗೂ ಫಿಕ್ಸ್ ರಿಟರ್ನ್ ಫಿಕ್ಸ್ ವರ್ಷನಾಗ ಕೊಡಂಗಿಲ್ಲ. 10 ವರ್ಷ ಏನೂ ರಿಟರ್ನ್ ಕೊಟ್ಟಿಲ್ಲ, ಬಟ್ ಒಮ್ಮೆ 11ನೇ ವರ್ಷ 200% ರಿಟರ್ನನ್ನು ಕೊಡ್ಬೋದು. ಈ ಥರ ಮಾರ್ಕೆಟೇ ವರ್ಕ್ ಆಗ್ತೈತಿ. ಅದ ಕಾರಣ ಮಾರುಕಟ್ಟೆ ಯಾವಾಗೂ ಅನ್ಸರ್ಟನಿಟಿ ಐತ್ರಿ. ಯಾವಾಗ ಇರ್ತೈತಿ ಯಾವಾಗ ಬೀಳ್ತೈತಿ ಕಂಡುಹಿಡಿಯೋದು ಭಾಳ ಕಠಿಣ. ಬಟ್ ಲಾಂಗ್ ಟರ್ಮ್ನಾಗೆ ಏರೇ ಇರ್ತೈತೆ ಅಂತ ಎಲ್ಲರೂ ಅಂತಾರೆ. ಅದು ಎದಕ್ಕೆ ಅಂತಾರಂತಂದ್ರೆ ಹಿಂದಿನ ಹಿಸ್ಟ್ರಿ ನೋಡಿ ನಮಗೆ ಗೊತ್ತಾಗ್ತೈತಿ. ಅದ ಕಾರಣ ನೀವು ಹೂಡಿಕೆ ಮಾಡೋರಿದ್ರೂ ಅದೆಲ್ಲ ಧೈರ್ಯ ತಾಳ್ಮೆ ಇದ್ರನ ನೀವು ಹೂಡಿಕೆ ಮಾಡ್ಬೇಕು ಮಾರುಕಟ್ಟೆನಾಗ ಅಂತಲೂ ನಿಮಗೆ ಗುರ್ತಾಗಿರ್ಬೋದು ಅಂತ ನನಗನ್ನಿಸ್ತೈತಿ. ಇದೇ ಐತಿ ಇವತ್ತಿನ ಈ ವಿಡಿಯೋನಾಗ ನಿಮಗೆ ಎಲ್ಲ ಡೀಟೇಲ್ದಾಗ ಗುರ್ತಾಗಿರ್ಬೋದು. ಯು ಶೇಪ್ ಬೇರ್ ಮಾರ್ಕೆಟ್ ಅಂದ್ರೆ ಏನು ಮತ್ತು ವಿ ಶೇಪ್ ಬೇರ್ ಮಾರ್ಕೆಟ್ ಅಂದ್ರೆ ಏನು, ಯು ಶೇಪ್ ಬೇರ್ ಮಾರ್ಕೆಟ್ನಾಗ ಮಾರ್ಕೆಟದ ಗುಣಲಕ್ಷಣಗಳು ಯಾವ ಥರ ಇರ್ತಾವೆ, ವಿ ಶೇಪ್ ಮಾರುಕಟ್ಟೆನಾಗ ಗುಣಲಕ್ಷಣಗಳು ಯಾವ ಥರ ಇರ್ತಾವೆ ಅಂತ ಎಲ್ಲ ಡೀಟೇಲ್ದಾಗ ಸರಳವಾಗಿ ನಾನು ನಿಮಗೆ ತಿಳಿಸೀನಿ. ಈ ವಿಡಿಯೋ ತಿಳಿದಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿರಿ. ಮತ್ತೊಂದು ಏನಂತಂದ್ರೆ ಮಾರ್ಕೆಟ್ ಕುಸಿಯೋ ಟೈಮ್ನಾಗ ಅಥವಾ ಮಾರ್ಕೆಟ್ ಕ್ರ್ಯಾಶ್ ಆದಾಗ ವಾರೆನ್ ಬಫೆಟ್ ಅವರ ವಿಶ್ವದ ಅತಿ ದೊಡ್ಡ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅವರ ಯಾವ್ಯಾವ ನಿಯಮಗಳನ್ನು ಪಾಲಿಸ್ತಾರಂತ ನಾನು ಒಂದು ವಿಡಿಯೋ ಮಾಡೀನಿ. ಆ ವಿಡಿಯೋ ನೋಡೋದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಐತೆ, ಆ ವಿಡಿಯೋನ ಹೋಗಿ ನೋಡ್ರಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಈ ವಿಡಿಯೋ ಚಲೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.